ಒಳಗೆ ನಾನು ಏನು ಮಾಡ್ತಾ ಇದ್ದೀನಿ? ಪ್ರಾಮಿಸ್, ಇದನ್ನ ಇಲ್ಲೇ ಮಾಡೋದನ್ನ ನಿಲ್ಲಿಸ್ತೀನಿ. ನಾನು ಒಳ್ಳೆಯವನಾಗ್ತೀನಿ. ನನಗೆ ಅನಿಸುತ್ತೆ ದೇವರಿಗೆ ಕೂಡ ನಾನು ಬೇಡ ಆಗಿದ್ದೀನಿ. ಒಂದು ಬಾರಿ ಅವರು ನನ್ನನ್ನು ಸರಿ ಮಾಡಿದ್ರು, ಆದರೆ ನನ್ನ ಹಳೆಯ ದುರಭ್ಯಾಸಕ್ಕೆ ಮತ್ತೆ ಬಿದ್ದೆ. ದೇವರ ಕ್ಷಮೆಗೆ ನಾನು ಇನ್ನೂ ಯೋಗ್ಯನಲ್ಲ. ಹಾಯ್ ಡೊಮಿನಿಕ್, ಹೇಗಿದ್ದೀಯಾ? ನನಗೆ ಅನಿಸುತ್ತೆ ಚೆನ್ನಾಗಿದ್ದೇನೆ ಅಂತ. ನಿಜ ಹೇಳು, ನೀನು ಬೇಸರದಲ್ಲಿ ಕಾಣಿಸುತ್ತಿ. ಹೌ ಇಸ್ ಲೈಫ್? ಏನಾಯ್ತು? ಸಿಸ್ಟರ್, ಹೇಗೆ ಎಕ್ಸ್ಪ್ಲೇನ್ ಮಾಡಲಿ? ನಾನು ತುಂಬ ತಪ್ಪು ಮಾಡಿದ್ದೇನೆ. ಪ್ರೇಯರ್ ಮಾಡೋದನ್ನ ಸ್ಟಾಪ್ ಮಾಡಿದ್ದೆ, ಚರ್ಚ್ಗೆ ಹೋಗೋದನ್ನ ಸ್ಟಾಪ್ ಮಾಡಿದೆ, ಕೆಟ್ಟ ದುರಭ್ಯಾಸಗಳಿಗೆ ಬಿದ್ದೆ. ನಿಜವಾಗಿಯೂ ಅನಿಸುತ್ತೆ ಈಗ ನಾನು ದೇವರಿಗೂ ಬೇಡ ಅನಿಸಿದ್ದೀನಿ ಅಂತ. ಡೊಮಿನಿಕ್, ನಿನಗೆ ಅನಿಸುತ್ತಾ ಯೇಸು ಒಳ್ಳೆಯವರಿಗೋಸ್ಕರ ಮಾತ್ರ ಬಂದಿದ್ದು ಅಂತ? ಅವರು ಮುರಿದು ಸೋತ ವ್ಯಕ್ತಿಗಳಿಗೋಸ್ಕರ ಬಂದಿದ್ದು. ಯಾರು ಅವರ ಕರುಣೆ ಮತ್ತು ಪ್ರೀತಿಯಿಂದ ದೂರ ಇದ್ದವರಿಗೂ ಬಿದ್ದವರನ್ನು ಮೇಲೆತ್ತಲಿಕ್ಕೂ. ಹಿ ಇಸ್ ನೆವರ್ ಟಯರ್ಡ್ ಆಫ್ ಫಾರ್ಗಿವಿಂಗ್ ಯು. ಆದರೆ ಅವರು ಈಗಾಗಲೇ ಒಂದು ಬಾರಿ ಕ್ಷಮಿಸಿದ್ದಾರೆ, ಆದರೆ ನಾನು ಮತ್ತೂ ಸೋತು ಹೋಗಿದ್ದೇನೆ. ಮತ್ತೆ ಅವರು ನಿನ್ನನ್ನು ಕ್ಷಮಿಸುತ್ತಾರೆ. ನಾನು ನಿನಗೆ ಒಂದು ಸಾಮತೆಯನ್ನು ಹೇಳುತ್ತೇನೆ, ಕೇಳು. ಪವಿತ್ರ ಬೈಬಲ್ನಿಂದ ಲೂಕನು ಬರೆದ ಶುಭ ಸಂದೇಶ 15ನೇ ಅಧ್ಯಾಯ. ದುಂದುಗಾರನ ಮಗನ ಕತೆ. ಇದು ಒಬ್ಬ ಮಗನ ಕತೆ, ನಿನ್ನಂತೆ ಯೋಚನೆ ಮಾಡುತ್ತಿದ್ದ ಒಂದು ಮಗನ ಕತೆ. ದುಂದುಗಾರ ಮಗನ? ನನಗೆ ನೆನಪಿದೆ ಈ ಕತೆ. ಒಬ್ಬನಿಗೆ 2 ಮಕ್ಕಳು ಇದ್ದರು. ಸೋದರ, ಭತ್ತದ ತೆನೆಯನ್ನು ಇಲ್ಲಿ ಕೊಡ್ತೀಯಾ? ಹಾ, ಪ್ರತಿದಿನ ಇದೇ ಕೆಲಸ. ಧೂಳು, ಬಿಸಿಲು. ನನಗೆ ಈ ಎಲ್ಲ ಕೆಲಸ ಮಾಡ್ತಾ ಬೇಜಾರಾಗಲ್ವಾ? ನಿನ್ನ ಕೆಲಸವನ್ನು ನೀನು ಪ್ರೀತಿಸಿದಾಗ ಅದು ಬೇಜಾರ ಅನಿಸುವುದಿಲ್ಲ. ಇದು ನಿನ್ನ ಮನೆ, ನಿನ್ನ ಜಾಗ. ಇದೆಲ್ಲ ನಿನಗೆ ಆಗಿರಬಹುದು, ಆದರೆ ನನಗೆ ಅಲ್ಲ. ನನಗೆ ಈ ಪ್ರಪಂಚನ ನೋಡ್ಬೇಕು, ಪಟ್ಟಣಕ್ಕೆ ಹೋಗಬೇಕು, ಅಲ್ಲಿರುವ ಬಣ್ಣಗಳನ್ನ ನೋಡ್ಬೇಕು, ಅಲ್ಲಿರುವ ಜನರನ್ನ ನೋಡ್ಬೇಕು. ಈ ಒಂದು ಸಾಮಾನ್ಯ ಬದುಕಿಗಿಂತ ಏನಾದರೂ ಹೆಚ್ಚು ಇರಬೇಕು ಈ ಜೀವನದಲ್ಲಿ. ಇಲ್ಲ ಅಂದ್ರೆ ಇದೇ ಹಳೆ ಜೀವನನ ಜೀವಿಸುತ್ತಾ ಇರಬೇಕು. ನೀನು ಏನೆಂದು ಅಪೇಕ್ಷೆ ಪಡುತ್ತೀಯ? ಸ್ವಲ್ಪ ತಿಳಿವಿಕೆಯಿಂದ ಯೋಚನೆ ಮಾಡಿ ಕೇಳು ಸಹೋದರ. ಈ ಪ್ರಪಂಚ ಎಷ್ಟು ಹಗುರವಾಗಿ ನೀನು ನೋಡುತ್ತೀಯಾ, ಅಷ್ಟು ಸುಲಭವಿಲ್ಲ ಜೀವನ ಈ ಪ್ರಪಂಚದಲ್ಲಿ. ಹೌದು, ಇಲ್ಲ ಇರಬಹುದು, ಆದರೆ ವಿಭಿನ್ನವಾಗಿ ಇದೆ. ಪ್ರತಿನಿತ್ಯ ಇದನ್ನೇ ಮಾಡಿಕೊಂಡು ಇರೋಕೆ ಆಗಲ್ಲ ನನಗೆ. ನಮ್ಮ ತಂದೆ ನಮಗೆ ಎಷ್ಟು ಬೇಕು ಅದಕ್ಕಿಂತ ಹೆಚ್ಚು ನಮಗೆ ನೀಡಿದ್ದಾರೆ. ಹೌದು, ಆದರೆ ನನಗೆ ಏನ್ ಬೇಕೋ ಅದನ್ನ ಕೊಡ್ಲಿಲ್ಲ ಅವರು. ಈ ಬಾರಿ ಒಳ್ಳೆ ಬೆಳೆ ಬಂದಿದೆ. ಹೌದು, ಈ ಬಾರಿ ಚೆನ್ನಾಗಿಯೇ ಬೆಳೆ ಬಂದಿದೆ. ಏನಾಯ್ತು ಮಗನೇ, ಯಾಕೆ ಮೌನವಾಗಿದ್ದೀಯಾ? ಅಪ್ಪ, ನಾನು ಕೆಲವು ದಿನಗಳಿಂದ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೇನೆ. ಜೀವನ ಇಲ್ಲಿ ಚೆನ್ನಾಗಿಯೇ ಇದೆ,
ಆದ್ರೆ ನಾನು ಏನನ್ನೋ ಮಿಸ್ ಮಾಡ್ತಾ ಇದ್ದೀನಿ ಅನಿಸ್ತಾ ಇದೆ. ನಾನು ಈ ಪ್ರಪಂಚನ ಸುತ್ತಬೇಕು, ತಿರುಗಾಡ್ಬೇಕು, ಸ್ವತಂತ್ರವಾಗಿ ಬದುಕಬೇಕು ಅನ್ನಿಸ್ತಾ ಇದೆ. ಪ್ರಪಂಚ ಅಷ್ಟು ಸುಲಭ ಅಲ್ಲ. ನೀನು ಇಲ್ಲಿ ಸುರಕ್ಷಿತವಾಗಿದ್ದೀಯ. ನನಗೆ ಗೊತ್ತಿದೆ, ಆದ್ರೆ ನನಗೆ ನನ್ನ ಪಾಲಿನ ಆಸ್ತಿ ಬೇಕು. ನಾನು ಇಲ್ಲಿಂದ ಹೋಗಿ ನನ್ನ ಸ್ವಂತ ಜೀವನವನ್ನು ಕಟ್ಟಬೇಕು. ಸೋದರ, ನೀನು ಏನು ಮಾತಾಡ್ತಾ ಇದ್ದೀಯಾ? ನಿನಗೆ ಗೊತ್ತಾ, ಅಪ್ಪ ಇನ್ನು ಬದುಕಿದ್ದಾರೆ. ಮಗನೇ, ನಿನ್ನ ಮನಸ್ಸು ಇದನ್ನೇ ಕೇಳ್ತಾ ಇದೆಯಾ? ಅದು ಕೊಡುತ್ತೇನೆ. ನಿನ್ನ ಮನಸ್ಸನ್ನು ನೋಯಿಸುವುದಿಲ್ಲ. ಆದರೆ ಏನನ್ನು ಹುಡುಕ್ತೀಯ ಈ ಪ್ರಪಂಚದಲ್ಲಿ? ನಿನ್ನ ಮನಸ್ಸಿಗೆ ನಿರಾಶೆ ಮಾಡುವುದಿಲ್ಲ. ಆದರೆ ನನ್ನ ಮನೆ ಬಾಗಿಲು ಸದಾ ತೆರೆದಿಟ್ಟಿರುತ್ತೇನೆ ನಿನ್ನಗೋಸ್ಕರ. ಅಪ್ಪ, ಅವನನ್ನು ಹಾಗೆ ಹೋಗಕ್ಕೆ ಬಿಡುತ್ತೀರಾ? ಕೆಲವೊಂದು ಬಾರಿ ಪ್ರೀತಿ ಪಾತ್ರವನ್ನು ಹಾಗೇ ಬಿಡಬೇಕು. ಯಾಕೆಂದರೆ ಒಂದಲ್ಲ ಒಂದು ದಿನ ಅವರು ಮರಳಿ ಬರುತ್ತಾರೆ. കിളിയേ കിളിയേ മണി മണി മേഘത്തോപ്പിൽ ഒരു മലമുള്ളാൻ പോകും അഴകിനഴകി. കിളിയേ കിളിയേ മണി മണി മേഘത്തോപ്പിൽ ഒരു മലമുള്ളാൻ പോകും അഴകിനഴകി. ದಿಸ್ ಇಸ್ ಲೈಫ್. ಇದು ಜೀವನ ಅಂದ್ರೆ ನೋ ರೂಲ್ಸ್. ದಿನಾ ರಾತ್ರಿ ಎಂಜಾಯ್ ಮಾಡ್ತಾ ಇದ್ದೀನಿ. ನಾನು ಈಗ ರಾಜನ್ ತರ ಜೀವಿಸ್ತಾ ಇದ್ದೀನಿ. മണി മണി മേഘത്തോപ്പിൽ ഒരു മലമുള്ളാൻ പോകും കിളിയേ കിളിയേ. കിളിയേ കിളിയേ. ಈ ಬಾರಿ ಸ್ವಲ್ಪ ಹಣದ ತೊಂದರೆ ಇದೆ. ಆದರೆ ಸ್ನೇಹಿತರೆ, ಬನ್ನಿ, ಇದ್ರಲ್ಲೇ ಎಂಜಾಯ್ ಮಾಡೋಣ. ಬನ್ನಿ ಬನ್ನಿ. ಯೋಚನೆ ಕೂಡ ಮಾಡಬೇಡ. ನಿನ್ನ ಬಳಿ ದುಡ್ಡು ಇಲ್ಲ ಅಂದಾಗ ಕೂಡ ನಿನ್ನ ಜೊತೆ ಇರ್ತೀವಿ ಅಂತ. ಅಯ್ಯೋ ದೇವ್ರೆ, ನನ್ನ ಬಳಿ ದುಡ್ಡು ಇಲ್ಲ. ಹಾಗೆ ನನ್ನ ಸ್ನೇಹಿತರು ಕೂಡ ನನ್ನ ಬಿಟ್ಟು ಹೋದ್ರು. ಮಜಾ ಮಾಡೋಣ ಅಂದ್ರೆ ನಿನ್ ಹತ್ರ ದುಡ್ಡಿಲ್ಲ. ನಾನ್ ನಿನ್ ಜೊತೆ ಇರ್ತೀನಿ ಅಂತ ನೀನ್ ಹೆಂಗ? ಎಲ್ರು ಕೂಡ ನನ್ನ ಬಿಟ್ಟು ಹೋದ್ರು. ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ನೀನು ಕೂಡ ನನ್ನ ಬಿಟ್ಟು ಹೋಗ್ತಿದೀಯಾ? ಅಮ್ಮ, ನಿಮ್ಮ ಹತ್ರ ಏನಾದ್ರೂ ಕೆಲಸ ಇದೆಯಾ? ಹೋಗ, ನನ್ನ ಹತ್ರ ಕೆಲಸ ಇಲ್ಲ. ಅಣ್ಣ, ಏನಾದ್ರೂ ಕೆಲಸ ಇದೆಯಾ? ಹಾ, ಕೆಲಸ ಇದೆ. ಹಂದಿಗಳ ಕೊಟ್ಟಿಗೆಯಲ್ಲಿ ಹಂದಿಗಳನ್ನು ನೋಡಬೇಕು, ಸ್ವಚ್ಛ ಮಾಡಬೇಕು, ತಿನ್ನಿಸಬೇಕು. ಹಂದಿಗಳಿಗೆ ತಿನ್ಸೋದ? ಪರವಾಗಿಲ್ಲ, ಇದನ್ನಾದರೂ ಮಾಡುತ್ತೇನೆ. ನೋಡಿ, ಇವನು ರಾಜನಾಗಿದ್ದ, ಈಗ ಹಂದಿ ಕೊಟ್ಟಿಗೆಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಹೀಗೆ ಆಗುತ್ತೆ ನಿನ್ನ ಕುಟುಂಬದ ವಿರುದ್ಧ ಹೋದ್ರೆ. ರಾಜನಾಗಿದ್ದೆ, ಈಗ ಕೆಲಸದವನಾಗಿ ನಾನು ಕೆಲಸ ಮಾಡ್ತಿದ್ದೇನೆ. ಈ ಕೆಲಸ ನನ್ನನ್ನೇ ನಾನು ತಗ್ಗಿಸಲು ಸಹಾಯ ಮಾಡಿತು.
ನನಗೆ ಗೊತ್ತು, ಈಗ ನನಗೆ ಕ್ಷಮೆ ಇಲ್ಲ. ಹೇಗಿದ್ದೆ ನಾನು, ಹೇಗಾದೆ? ಹಬ್ಬದ ಔತಣದಿಂದ ಹಂದಿಯ ಜಾಗಕ್ಕೆ, ನನ್ನ ತಂದೆ ಕೆಳಗೆ ಕೆಲಸ ಮಾಡುವ ಜನ ಕೂಡ ಒಳ್ಳೆಯ ಊಟವನ್ನು ಪಡೆಯುತ್ತಾರೆ. ಇಲ್ಲಿ ನಾನು ಉಪವಾಸದಿಂದ ಸಾಯ್ತಾ ಇದ್ದೀನಿ. ಎಷ್ಟು ಕುರುಡ ನಾನು! ಸ್ವಾತಂತ್ರ್ಯ ಸ್ವಾತಂತ್ರ್ಯ ಅಂತ ಏನನ್ನು ಹಿಂಬಾಲಿಸಿದೆ. ಈ ಪ್ರಪಂಚ ನನಗೆ ಖುಷಿ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೆ. ಆದ್ರೆ ಕೊನೆಯದಾಗಿ ನನಗೆ ನೋವೇ ಸಿಕ್ಕಿದ್ದು. ಈಗಲಾದರೂ ನನ್ನ ತಂದೆಯ ಬಳಿಗೆ ಹೋಗಿ ಹೇಳುತ್ತೇನೆ, ನಾನು ಅವರ ವಿರುದ್ಧ ಹಾಗೂ ಪರಲೋಕದ ವಿರುದ್ಧ ಪಾಪ ಮಾಡಿದ್ದೇನೆಂದು. ನನ್ನ ತಂದೆ ನನ್ನನ್ನು ಕ್ಷಮಿಸುತ್ತಾರೆ. ನನ್ನ ಮಗ ಮರಳಿ ಮನೆಗೆ ಬಂದ. ಅಪ್ಪ, ಪರಲೋಕ ಹಾಗೂ ನಿಮ್ಮ ವಿರುದ್ಧ ಪಾಪ ಮಾಡಿದ್ದೇನೆ, ನನ್ನನ್ನು ಕ್ಷಮಿಸಿ. ಮಗನೇ, ನೀನು ಕಳೆದು ಹೋಗಿದ್ದೆ, ಈಗ ಮರಳಿ ಸಿಕ್ಕಿದ್ದೀಯ. ಯಾರಲ್ಲಿ ಕೊಬ್ಬಿದ ಕುರಿ ಕಡಿಯಿರಿ, ಹಬ್ಬ ಆಚರಿಸೋಣ. ನನ್ನ ಮಗ ಮರಳಿ ಬಂದಿದ್ದಾನೆ. ಮಾಲೀಕರೇ, ನಿಮ್ಮ ಸಹೋದರ ಮರಳಿ ಮನೆಗೆ ಬಂದಿದ್ದಾನೆ. ಏನು, ಇಷ್ಟು ಸಮಯ ಆದ್ಮೇಲೆ ಅವನಿಗೋಸ್ಕರ ಹಬ್ಬನ? ಏನು ಮಾಡಿದ್ದಾನೆ ಅಂತ? ಅವನಿಗೆ ಹಬ್ಬ? ಇದುವರೆಗೆ ನನಗೆ ಯಾವುದೇ ಹಬ್ಬ ಸಂಭ್ರಮಿಸಿಲ್ಲ. ದುಡ್ಡು ವೆಚ್ಚ ಮಾಡಿದ ಮಗನ ಮೇಲೆ ಸಂಭ್ರಮಿಸ್ತಾ ಇದ್ದೀರಾ? ಮಗನೇ, ನೀನು ಸದಾ ನನ್ನೊಂದಿಗೆ ಇದ್ದೆ. ನನ್ನದೆಲ್ಲವೂ ಏನಿದೆಯೋ ಅವೆಲ್ಲವೂ ನಿನ್ನದೇ. ನನ್ನ ಆ ಮಗ ಸತ್ತು ಹೋಗಿದ್ದ, ಈಗ ಬದುಕಿ ಬಂದಿದ್ದಾನೆ. ಸಿಸ್ಟರ್, ಈ ಸಾಮತಿ ಕುದಿದ ಮೇಲೆ ನನ್ನ ತಪ್ಪಿನ ಅರಿವು ನನಗೆ ಆಗಿದೆ. ಇನ್ನು ಮುಂದೆ ನನ್ನ ಕೆಟ್ಟ ದುರಭ್ಯಾಸವನ್ನು ಬಿಟ್ಟು ದೇವರಲ್ಲಿ ಕ್ಷಮೆ ಕೇಳಿ ಒಳ್ಳೆಯವನಾಗುತ್ತೇನೆ. ಈ ಕತೆ ನೋಡುದ್ರಲ್ಲ, ಒಬ್ಬ ತಂದೆ ತನ್ನ ಮಗ ಎಷ್ಟೇ ತಪ್ಪು ಮಾಡಿದ್ರು, ಎಷ್ಟೇ ಪಾಪ ಮಾಡಿದ್ರು, ಎಷ್ಟೇ ನೋವು ಕೊಟ್ಟರು ಅವುಗಳನ್ನು ಕ್ಷಮಿಸಿ ಪುನಃ ತಮ್ಮಲ್ಲಿ ಸ್ವೀಕಾರ ಮಾಡುತ್ತಾರೆ. ಅದೇ ರೀತಿ ಯೇಸು ಹೇಳುತ್ತಾರೆ, ನಾನು ಒಳ್ಳೆಯ ಕುರುಬನು. ನಾನು ನನ್ನ ಕುರಿಗಳನ್ನು ಪ್ರೀತಿಯಿಂದ ಕಾಪಾಡುತ್ತೇನೆ. ಅವು ದಾರಿ ತಪ್ಪಿದಾಗ ಹುಡುಕಿ ಕರೆ ತರುತ್ತೇನೆ. ಅವುಗಳಿಗೆ ಅಪಾಯ ಬಂದಾಗ ನನ್ನ ಪ್ರಾಣವನ್ನೇ ಕೊಡಲು ಸಿದ್ಧನಾಗಿರುತ್ತೇನೆ. ನಮ್ಮ ಜೀವನದಲ್ಲಿ ನಾವು ಕೂಡ ಕೆಲವೊಮ್ಮೆ ದಾರಿ ತಪ್ಪುತ್ತೇವೆ. ಭಯ, ನೋವು, ಪಾಪ ಮತ್ತು ಸಮಸ್ಯೆಗಳಿಗೆ ಸಿಲುಕುತ್ತೇವೆ. ಆದರೆ ಯೇಸು ನಮ್ಮನ್ನು ಎಂದಿಗೂ ಬಿಟ್ಟುಕೊಡುವುದಿಲ್ಲ. ಅವರು ನಮ್ಮ ಹೆಸರನ್ನೇ ಕರೆದು ಸರಿಯಾದ ದಾರಿಯಲ್ಲಿ ನಡೆಸುತ್ತಾರೆ. ನಾವು ಆತನ ಧ್ವನಿಯನ್ನು ಕೇಳಿ ಆತನನ್ನು ಅನುಸರಿಸಿದರೆ ನಮ್ಮ ಜೀವನದಲ್ಲಿ ಶಾಂತಿ ಮತ್ತು ರಕ್ಷಣೆ ದೊರೆಯುತ್ತದೆ. ಯೇಸುವಿನ ಪ್ರೀತಿ ಸ್ವಾರ್ಥವಿಲ್ಲದ, ಕ್ಷಮೆಯ ತುಂಬಿದ, ಎಂದಿಗೂ ಮುಗಿಯದ ಪ್ರೀತಿ.